ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿರ್ಮಾಪಕ ಭಾಮಾ ಹರೀಶ್ ಮಗ ಉಲ್ಲಾಸ್ ನಿಧನರಾಗಿದ್ದಾರೆ ಎನ್ನುವಂತ ಸುದ್ದಿ ಸಿಗ್ತಾ ಇದೆ. ಹೃದಯಾಘಾತದಿಂದ ಉಲ್ಲಾಸ್ ಗೌಡ ಕೊನೆಯುಸಿರೆಳೆದಿದ್ದಾರೆ. ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ಗೆ ಹೋದಾಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ಗೆ ಹೋದಂತ ಸಂದರ್ಭದಲ್ಲಿ ನಿಧನರಾಗಿದ್ದಾರೆ ಉಲ್ಲಾಸ್ ಗೌಡ. ಇತ್ತೀಚೆಗಷ್ಟೇ ಚಂದನಾ ಗೌಡ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಮನೆಯಲ್ಲೇ ಸರಳವಾಗಿ ದೀಪದ ಶಾಸ್ತ್ರವೂ ಕೂಡ ನೆರವೇರಿತು. ಕುಟುಂಬಸ್ಥರು ನಿಶ್ಚಯಿಸಿದಂತೆ ಈ ವರ್ಷ ಮದುವೆ ಕೂಡ ನಡೆದಿತ್ತು. ಡಿಸೆಂಬರ್ 3ನೇ ತಾರೀಕು ಉಲ್ಲಾಸ್ ಗೌಡ ಮದುವೆ ಫಿಕ್ಸ್ ಆಗಿತ್ತು. ಚಂದನಾ ಗೌಡ ಜೊತೆಗೆ ಮದುವೆಗೆ ರೆಡಿಯಾಗಿದ್ದಂತ ಉಲ್ಲಾಸ್ ಗೌಡ ಸದ್ಯ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ ಹರೀಶ್ ಭಾಮಾ ಅವರ ಪುತ್ರ ಉಲ್ಲಾಸ್ ಗೌಡ ನಿಧನರಾಗಿದ್ದಾರೆ. ಕುಟುಂಬಸ್ಥರು ನಿಶ್ಚಯಿಸಿದಂತೆ ಈ ವರ್ಷವೇ ಮದುವೆ ಕೂಡ ನಡೀತಿತ್ತು. ಡಿಸೆಂಬರ್ 3ನೇ ತಾರೀಕು ಉಲ್ಲಾಸ್ ಗೌಡ ಮದುವೆ ಫಿಕ್ಸ್ ಆಗಿತ್ತು. ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಅರೇಂಜ್ಡ್ ಮ್ಯಾರೇಜ್ಗೆ ಸಿದ್ಧರಾಗಿದ್ರು. ಆದರೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರೆಕ್ಕಿಂಗ್ಗೆ ಹೋದ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಫಿಲ್ಮ್ ಬ್ಯೂರೋ ಕೀರ್ತಿ ಪಾಟೀಲ್. ಕೀರ್ತಿ, ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಆಗಿತ್ತು, ಇನ್ನೇನು ಹಸೆಮಣೆ ಏರ್ಬೇಕಾಗಿತ್ತು, ಡಿಸೆಂಬರ್ನಲ್ಲಿ ಮದುವೆ ಫಿಕ್ಸ್ ಆಗಿತ್ತು, ಉಲ್ಲಾಸ್ ಗೌಡ ಮೃತಪಟ್ಟಿದ್ದಾರೆ. ಏನ್ ಡೀಟೇಲ್ಸ್ ಇದೆ ಕೀರ್ತಿ? ಸೌಖ್ಯ, ಇದು ನಿಜವಾಗ್ಲೂ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಅವರು ತುಂಬಾ ಆಕ್ಟಿವ್ ಆಗಿದ್ದವರು, ಎನರ್ಜೆಟಿಕ್ ಆಗಿದ್ದವರು, ಜೊತೆಗೆ ಯಾವಾಗ್ಲೂ ಟ್ರೆಕ್ಕಿಂಗ್ ಇರಬಹುದು, ಅಡ್ವೆಂಚರಸ್ ಅಲ್ಲಿ ತೊಡಗಿಸ್ಕೊಳ್ತಾ ಇದ್ರು ತಮ್ಮನ್ನು ತಾವು. ಈ ರೀತಿಯಾಗಿ ಸ್ಪೋರ್ಟಿವ್ ಆಗಿದ್ದಂತಹ ವ್ಯಕ್ತಿ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ನಿಧನರಾಗಿದ್ದಾರೆ ಅಂತ ಕೇಳಿದಾಗ ಎಲ್ರಿಗೂ ಕೂಡ ಅವರ ಕುಟುಂಬಸ್ಥರಿಗೆ ಇದು ಆಘಾತಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಜೊತೆಗೆ ಭಾಮಾ ಹರೀಶ್ ಅವರು ಸಹ ಈ ದುಃಖದಿಂದ ಸದ್ಯಕ್ಕೆಲ್ಲೂ ಹೊರಗೆ ಬರ್ತಿಲ್ಲ ಅನ್ನುವಂಥದ್ದು. ಏನೋ ಟ್ರೆಕ್ಕಿಂಗ್ ಕೊಡಚಾದ್ರಿಯಲ್ಲಿ ಇರುವಂತಹ ಟ್ರೆಕ್ಕಿಂಗ್ ಸ್ನೇಹಿತರ ಜೊತೆ ಹೋದಾಗ ಎದಕ್ಕಿದಂತೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರಿಗೆ ಇದ್ರ ಒಂದು ಸಿಂಬಾಲಿಕ್ ಇರಬಹುದು, ಸಿಂಪ್ಟಮ್ಸ್ ಇರಬಹುದು, ಯಾವುದೂ ಸಹ ಅವರ ದೇಹದಲ್ಲಿ ಅವರು ಕಾಣಿಸ್ಕೊಂಡಿಲ್ಲ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹಿಂದೆ ಕೂಡ ತುಂಬಾ ಆಕ್ಟಿವ್ ಆಗಿದ್ರು, ಜೊತೆಗೆ ಹೆಲ್ದಿ ಆಗಿದ್ರು, ಆರೋಗ್ಯಕರವಾಗಿದ್ದಂತಹ ಒಬ್ಬ ಉಲ್ಲಾಸ್ ಅನ್ನುವಂತಹ ವ್ಯಕ್ತಿ ಇವತ್ತಿಗೆ ಹೃದಯಾಘಾತದಿಂದ ಹೇಗೆ ಸತ್ರು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಆಗಿರುವಂತದ್ದು. ಹಿಂದೆ ಕೂಡ ಯಾವುದೇ ಆಸ್ಪತ್ರೆಗೆ ದಾಖಲಾಗುವಂಥದ್ದು ಇರಬಹುದು, ಟ್ರೀಟ್ಮೆಂಟ್ ತಗೊಳ್ಳೋದು, ಈ ರೀತಿ ಯಾವುದೂ ಅವರ ಒಂದು ಹೆಲ್ತ್ ಬುಲೆಟಿನ್ ಅಲ್ಲಿ ಇರ್ಲಿಲ್ಲ. ಇವತ್ತು ಸಡನ್ ಆಗಿ ಹೃದಯಾಘಾತ ಆಗಿದೆ, ತೀರ್ಕೊಂಡಿದ್ದಾರೆ ಅಂತ ವಿಚಾರ ಕೇಳಿದಾಗ ಕುಟುಂಬಸ್ಥರು ಎಲ್ಲರೂ ಸಹ ತುಂಬಾ ಶಾಕ್ ಅಲ್ಲಿದ್ರು. 1:30ಕ್ಕೆ ಕಾಲ್ ಬಂತು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರೋದು. ಅಂದ್ರೆ ರೀಸೆಂಟ್ ಆಗಿ ಅವರಿಗೆ ಹೂ ಮುಡಿಸೋ ಶಾಸ್ತ್ರ ಕೂಡ ಆಗಿತ್ತು. ಇನ್ನೇನು ಇದೇ ವರ್ಷ ಡಿಸೆಂಬರ್ 3ನೇ ತಾರೀಕು ಮದುವೆ ಕೂಡ ಆಗ್ಬೇಕಿತ್ತು, ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಹುಡುಗಿಯ ಕುಟುಂಬಸ್ಥರಿಗೂ ಕೂಡ ಇದು ಶಾಕಿಂಗ್ ವಿಚಾರ ಆಗಿದೆ. ಸೌಖ್ಯ, ಕೀರ್ತಿ, ಟ್ರಿಪ್ ಯಾರ ಜೊತೆಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಓಕೆ, ಎಂದಿನಂತೆ ಯಾವಾಗ್ಲೂ ಅವ್ರದ್ದೊಂದು ಫ್ರೆಂಡ್ಸ್ ಗ್ಯಾಂಗ್ ಇತ್ತು. ಯೂಶಲಿ ಆ ಫ್ರೆಂಡ್ಸ್ ಗ್ಯಾಂಗ್ ಜೊತೆನೆ ಅವರು ಪ್ರತಿಯೊಂದು ಅಡ್ವೆಂಚರಸ್ ಇರ್ಬೋದು, ಟ್ರೆಕ್ಕಿಂಗ್ ಇರ್ಬೋದು, ಪಾರ್ಟಿ ಇರಬಹುದು, ಎಲ್ಲಿ ಹೋದ್ರು ಆ ಬಳಗದ ಜೊತೆನೆ ಅವ್ರು ಹೋಗ್ತಾ ಇದ್ರು. ಆದ್ರೆ ಸ್ಪೆಸಿಫಿಕ್ ಆಗಿ ಇಂತಹ ಫ್ರೆಂಡ್ಸ್ ಅನ್ನುವಂಥದ್ದು ಅವ್ರ ಹೆಸರುಗಳು ಉಲ್ಲೇಖ ಆಗಿಲ್ಲ. ಆದ್ರೆ ಅವ್ರ ಒಂದು ಗ್ಯಾಂಗ್ ಆಪ್ತ ಬಳಗ ಯಾರಿತ್ತು, ತುಂಬಾ ನಂಬಿಕಸ್ಥರು ಯಾರಿದ್ರು, ಅವ್ರ ಜೊತೆ ಟ್ರೆಕ್ಕಿಂಗ್ ಹೋಗಿದ್ರು. ಸೊ ಈ ಸುಸ್ತಾಗುವಂಥದ್ದು ಈ ರೀತಿ ಏನೂ ಕಂಡು ಬಂದಿರಲಿಲ್ಲ. ಇದಕ್ಕಿದ್ದಂಗೆ ಅವರ ಹೆಲ್ತ್ ಇರಬಹುದು ಕುಸಿದು ಬಿದ್ರು, ಹಾಗೆ ಹೃದಯಾಘಾತ ಆಯ್ತು ಅನ್ನುವಂಥದ್ದು ಅಲ್ಲಿದ್ದಂತಹ ಅವರ ಫ್ರೆಂಡ್ಸ್ ಬಳಗಕ್ಕೂ ಕೂಡ ಇದು ಆಘಾತಕಾರಿ. ಥ್ಯಾಂಕ್ ಯು ಕೀರ್ತಿ ಡೀಟೇಲ್ಸ್ಗೆ.